पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। श्रीगुरुभ्यो नमः। ಹರಿ ಓಂ. ಹೀಗೆ ಆ ಮಗುವಿಗೆ ಅನೇಕ ಸಂಸ್ಕಾರಗಳನ್ನ ನೀಡ್ತಾ ಗುಣವಂತನನ್ನಾಗಿ ಸಂಸ್ಕಾರವಂತನನ್ನಾಗಿ ಮಾಡಿದ ಮೇಲೆ ಅವರ ತಂದೆ ಆಲೋಚನೆಯನ್ನ ಮಾಡ್ತಾರಂತೆ. ಏನ್ ಆಲೋಚನೆಯನ್ನ ಮಾಡ್ತಾರೆ ಅನ್ನೋದನ್ನ ಈ ಶ್ಲೋಕದಲ್ಲಿ ನಿರೂಪಿಸ್ತಾ ಇದ್ದಾರೆ. ತನೂಜಾ ಅಷ್ಟಾಬ್ದಾ ಸಸಹಜಯುಗಾ ಕಾವ್ಯಕುಶಲಾ ಸುಭದ್ರಾ ಭದ್ರಾಂಗೀಮಿವ ಮುಸಲಿಕಂ ಸಾರಿಸಹಿತಾ ಸದತ್ಯಾಂ ತಸ್ಮೈ ಚಿದ್ವಿದಿತಕುಲಸಂಜಾತವಿದುಷೇ ಚಕಾರೇತ್ಥಂ ಬುದ್ಧಿಂ ತನಯವದನಾಲೋಕಮುದಿತಃ ತನಯವದನಾಲೋಕಮುದಿತಃ. ಆ ತಿಮ್ಮಣ್ಣ ಭಟ್ಟರಿಗೆ ಆಲೋಚನೆ ಆಗತ್ತಂತೆ. ಏನ್ ಆಲೋಚನೆ? ಎಲ್ಲ ಹೆಣ್ಣು ಮಕ್ಕಳನ್ನು ಹೆತ್ತಂತಹ ತಂದೆ ತಾಯಿಗಳಿಗೆ ಒಂದು ದೊಡ್ಡ ಚಿಂತೆ ಅಂದರೆ ಮಗಳು ವಿವಾಹಕ್ಕೆ ಯೋಗ್ಯಳಾದ ಸಂದರ್ಭದಲ್ಲಿ ಈ ಮಗಳನ್ನ ಯಾವ ಉತ್ತಮ ವರನಿಗೆ ನಾನು ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಚಿಂತೆ ಅವರಿಗೆ ಆರಂಭ ಆಗುತ್ತೆ. ಹೇಗಿದ್ದಳು ಆ ಕನ್ಯೆ? ತಿಮ್ಮಣ್ಣ ಭಟ್ಟರಾದರು ಹೇಗಿದ್ದರು? ತನಯ ವದನಾ ಲೋಕಮುದಿತಃ. ಯಾವ ಆ ವೆಂಕಟಾಚಲ ಪರ್ವತದಲ್ಲಿ ನೆಲೆಸಿದ ಶ್ರೀನಿವಾಸನಿದ್ದಾನೆ, ಅವನ ಪೂರ್ಣ ಅನುಗ್ರಹದಿಂದ ಎರಡನೇ ಗಂಡು ಮಗು ಆಗಿದೆ. ಆ ಮಗುವಿನ ಮುಖವನ್ನ ನೋಡಿ ಅತ್ಯಂತ ಸಂತುಷ್ಟರಾಗಿದ್ದಾರಂತೆ ಆ ತಿಮ್ಮಣ್ಣ ಭಟ್ಟರು. ಮತ್ತೆ ಇಂಥ ಆ ತಿಮ್ಮಣ್ಣ ಭಟ್ಟರು ಸಹಜಯುಗಾಂ ಅಂದರೆ ಇಬ್ಬರು ಸಹೋದರರಿಂದ ಕೂಡಿದವಳಾಗಿದ್ಲಂತೆ ಅವಳು. ಒಬ್ಬ ಅವಳೊಟ್ಟಿಗೆ ಹುಟ್ಟಿದ ಗುರುರಾಜ ಎಂಬ ಹೆಸರಿನವನಾದರೆ ಇನ್ನೊಬ್ಬ ಅವಳ ನಂತರ ಹುಟ್ಟಿದ ವೆಂಕಟನಾಥ ಅವಳಿಗೆ ಸಹಾಯಕನಾಗಿದ್ದ. ಹೀಗೆ ಗುರುರಾಜ ಹಾಗೆ ವೆಂಕಟನಾಥ ಎಂಬ ಇಬ್ಬರು ಸಹೋದರರಿಂದ ಕೂಡಿದ್ದಳಂತೆ ಅವಳು. ಮತ್ತಷ್ಟೇ ಅಲ್ಲ, ಕಾವ್ಯಕುಶಲಾಂ ಮನೆಯಲ್ಲಿ ಇದ್ದಾಗ ಕೇವಲ ಮನೆ ಕೆಲಸವನ್ನ ಮಾತ್ರ ಮಾಡದೆ ಅನೇಕ ವಿಧವಾದಂಥ ಕಾವ್ಯಗಳ ಅಧ್ಯಯನ, ಆ ಕಾವ್ಯಗಳ ಪಠನ, ಸ್ವಯಂ ತಾನೇ ಅನೇಕ ವಿಧವಾದಂಥ ಶ್ಲೋಕಗಳನ್ನ ರಚನೆ ಮಾಡುವಂತ ಒಂದು ಅದ್ಭುತವಾದ ಕೌಶಲ್ಯ ಅವಳ ಹತ್ರ ಇತ್ತು. ಇಂಥ ಆ ವೆಂಕಟನಾಥನ ಸಹೋದರಿಯಲ್ಲಿ ಮತ್ತೆ ಯಾವ ಉತ್ತಮ ಗುಣಗಳು ಇದ್ದವು? ಅದಕ್ಕೋಸ್ಕರ ಹೇಳ್ತಾರೆ ಭದ್ರಾಂಗೀ. ಪ್ರತಿಯೊಂದು ಹೆಣ್ಣಿನಲ್ಲಿಯೂ ಕೂಡ ಇರಬೇಕಾದಂಥ ಒಂದು ಉತ್ತಮ ಗುಣ
ಉತ್ತಮವಾದಂಥ ಅವಯವಗಳು ಇರುವಿಕೆ. ತಿಮ್ಮಣ್ಣ ಭಟ್ಟರ ಆ ಮಗಳಿಗೆ ಭದ್ರಾಂಗಿ ಉತ್ತಮವಾದ ಅವಯವಗಳಿಂದ ಕೂಡಿದವಳಾಗಿದ್ಲಂತೆ ಅವಳು. ಹೀಗೆ ಆ ಕನ್ಯೆ ವೆಂಕಟಾಂಬೆ, ಅವಳಿಗೆ ಇಬ್ಬರು ಸಹೋದರರು. ಆ ಸಹೋದರರು ಹೇಗಿದ್ರು ಅಂತ ಹೇಳಿದ್ರೆ ಒಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಸುಭದ್ರಾ ದೇವಿಗೆ ಯಾವ ರೀತಿ ಕೃಷ್ಣ ಪರಮಾತ್ಮ ಬಲರಾಮರಂತೆ ಸಹೋದರರಿದ್ದರೋ ರಕ್ಷಕರಿದ್ದರೋ ಅದರಂತೆ ಈ ವೆಂಕಟಾಂಬೆಗೂ ಕೂಡ ವೆಂಕಟನಾಥ ಗುರುರಾಜ ಎಂಬ ಬಲರಾಮ ಶ್ರೀಕೃಷ್ಣರಂತೆ ಅವಳಿಗೆ ರಕ್ಷಕರಾಗಿ ಇದ್ದಳು ಅಂತ ಹೇಳ್ತಾರೆ. ಇಂಥ ಆ ಉತ್ತಮವಾದಂಥ ಕನ್ಯೆಯನ್ನ ನೋಡಿ ಆ ತಿಮ್ಮಣ್ಣ ಭಟ್ಟರು ಆಲೋಚನೆಯನ್ನ ಮಾಡ್ತಾರೆ. ಈ ಮಗಳನ್ನ ಯಾವ ಒಬ್ಬ ಉತ್ತಮ ವರನಿಗೆ ಕೊಟ್ಟು ನಾನು ಮದುವೆ ಮಾಡಲಿ? ನಮ್ಮ ಶಾಸ್ತ್ರಕಾರರು ಕರೆದರು ಮದುವೆ ಅಂತ ಕರೆಯಲೇ ಇಲ್ಲ, ಹೊರತು ವಿವಾಹ. ವಿವಾಹ ಆಗೋದಕ್ಕಿಂತ ಮುಂಚೆ ಬ್ರಹ್ಮಚಾರಿಯಾಗಿದ್ದಾಗ ಅಲ್ಲಿ ತನಕ ಯಾವ ಜವಾಬ್ದಾರಿಯೂ ಇಲ್ಲ. ಮದುವೆ ಆದ ಮೇಲೆ ಕನ್ಯೆಗೂ ಅಷ್ಟೇ ಬ್ರಹ್ಮಚಾರಿಗೂ ಅಷ್ಟೇ ವಿಶೇಷೇಣ ವಹನ, ಒಂದು ಬೇರೆ ವಿಶೇಷವಾದಂಥ ಒಂದು ಜವಾಬ್ದಾರಿ ಅವರಿಬ್ಬರಿಗೂ ಸಿಗತ್ತೆ ಅನ್ನೋ ಕಾರಣದಿಂದ ಆ ಸಂಸ್ಕಾರಕ್ಕೆ ಹೆಸರನ್ನ ಇಟ್ಟರು ವಿವಾಹ ಅಂತ. ಆ ಸಂಸ್ಕಾರಕ್ಕೆ ಹೆಸರನ್ನ ಇಡ್ತಾರೆ. ಹೀಗೆ ಈ ಮಗಳನ್ನ ಹೊರತು ಮದುವೆ ಅಂತ ಕರೆಯಲೇ ಇಲ್ಲ. ಯಾಕೆ? ಮದುವೆ ಅನ್ನೋ ಶಬ್ದಕ್ಕೆ ಈಗಿನ ಕಾಲದ ಅರ್ಥವನ್ನ ನಾವು ನೋಡೋದು ಅಂತಾದರೆ ಮಗಳಿಗಾಗಿ ಅಥವಾ ಮಗನಿಗಾಗಿ ಮಾಡುವ ದುಂದು ವೆಚ್ಚವನ್ನೇ ಇವತ್ತಿನ ದಿನ ಮದುವೆ ಅನ್ನೋ ಶಬ್ದ ಕರೆಯುತ್ತೆ. ಅದಕ್ಕೋಸ್ಕರ ಶಾಸ್ತ್ರಕಾರರು ಮದುವೆ ಅಂತ ಕರೆಯದೇನೆ ವಿವಾಹ ಅಂತ ಕರೆದು ಈ ವಿವಾಹ ಎಂಬ ಸಂಸ್ಕಾರವನ್ನ ಆ ಮಗಳಿಗೆ ಮಾಡಬೇಕು. ಯಾಕೆ? ಕನ್ಯೆಗೆ ಎಂಥ ಸಾಮರ್ಥ್ಯ ಇರುತ್ತೆ. ಆಚಾರ್ಯ ಮಧ್ವರು ಹೇಳ್ತಾರೆ, ಕನ್ಯೋದಿತಾ ಬತ ಕುಲದ್ವಯತಾರಿಣೀತಿ. ಹುಟ್ಟಿದ ಕನ್ಯೆ ಕೇವಲ ತನ್ನ ಕುಲವನ್ನ ಮಾತ್ರ ಉದ್ಧರಿಸುವಂಥವಳಲ್ಲ, ಹೊರತು ಗಂಡು ಹೆಣ್ಣು ಅತ್ತೆ ತವರು ಈ ಎರಡೂ ಕುಲಗಳನ್ನ 10 ತಲೆಮಾರಿನ ತನಕ ಉದ್ಧರಿಸುವಂತ ಸಾಮರ್ಥ್ಯ ಇರೋದು ಕೇವಲ ಹೆಣ್ಣಿಗೆ ಮಾತ್ರ. ಆದ್ದರಿಂದ ಅವನು ತಿಮ್ಮಣ್ಣ ಭಟ್ಟರ್ ಆಲೋಚನೆಯನ್ನ ಮಾಡ್ತಾರೆ. ವಿದಿತ ಕುಲ ಸಂಜಾತ ವಿದುಷೆ ಅಂದರೆ ಪ್ರಸಿದ್ಧವಾದ ಕುಲದಲ್ಲಿ ಹುಟ್ಟಿದ ಯಾರಾದರೂ ಒಬ್ಬ ನೂತನ ವರನಿಗೆ ನನ್ನ ಮಗಳನ್ನು ಕೊಡಬೇಕು. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಕನ್ಯೆ ತಾನು ಮದುವೆ ಆಗೋ ಹುಡುಗನಲ್ಲಿ ಯಾವ ಗುಣವನ್ನ ಅಪೇಕ್ಷೆ ಪಡ್ತಾಳೆ? ಕನ್ಯಾ ವರಯತೆ ರೂಪಂ. ಕನ್ಯೆ ತಾನು ಮದುವೆ ಆಗುವ ಹುಡುಗನಲ್ಲಿ ಸಂಪತ್ತನ್ನ ನೋಡಲ್ಲ, ಕುಲವನ್ನ ನೋಡಲ್ಲ, ಗೋತ್ರ ನೋಡಲ್ಲ, ಸೌಂದರ್ಯವನ್ನ ಅಪೇಕ್ಷೆ ಪಡ್ತಾಳೆ. ಮಾತಾ ವಿತ್ತಂ, ತಾಯಿ ಏನನ್ನ ಅಪೇಕ್ಷೆ ಪಡ್ತಾಳೆ? ನನ್ನ ಮಗಳನ್ನ ಹುಟ್ಟಿದಂದಿನಿಂದ ಇಲ್ಲಿಯ ತನಕ ಒಂದು ದಿನವೂ ಉಪವಾಸ ಹಾಕಿಲ್ಲ, ನಾಳೆ ಮದುವೆ ಮಾಡಿಕೊಳ್ಳುವಂತ ಹುಡುಗ ನನ್ನ ಮಗಳನ್ನ ಉಪವಾಸ ಹಾಕಿದರೆ, ಅದಕ್ಕೋಸ್ಕರ ತಾಯಿ ಮದುವೆ ಆಗುವ ಹುಡುಗನಲ್ಲಿ ಹಣ ಎಷ್ಟಿದೆ ಅನ್ನೋದನ್ನ ಆಲೋಚನೆ ಮಾಡ್ತಾರೆ. ಪಿತಾ ಶ್ರುತಂ, ಅದನ್ನೇ ನಾರಾಯಣಾಚಾರ್ಯ ಹೇಳಿದ್ದು ವಿದಿತ ಕುಲ ಸಂಜಾತ ವಿದುಷೆ. ಬೇರೆ ಅವರ ಬಾಯಲ್ಲಿ ಇವನ ಬಗ್ಗೆ ಯಾವ ವಿಧವಾದ ಅಭಿಪ್ರಾಯ ಇದೆ? ಉತ್ತಮ ಕುಲದಲ್ಲಿ ಹುಟ್ಟಿದ್ದಾನೋ ಇಲ್ಲವೋ ಇಂಥ ಗುಣಗಳನ್ನ ನೋಡ್ತಾನಂತೆ ತಂದೆ. ಆದ್ದರಿಂದ ಯಾವ ಈ ಮಗಳು ವೆಂಕಟಾಂಬೆ ಹುಟ್ಟಿದ್ದಾಳೆ, ಈ ವೆಂಕಟಾಂಬೆಗೆ ಯೋಗ್ಯನಾದಂಥ ವರ ಯಾರು ಸಿಗ್ತಾನೆ? ಯಾಕೆ?
ಕನ್ಯಾದಾನ ಮಾಡಿದರೆ ಎಷ್ಟು ಫಲ ಸಿಗತ್ತೆ ಅನ್ನೋದನ್ನ ವರ್ಣನೆ ಮಾಡುತ್ತೆ ಶಾಸ್ತ್ರ. 1,000 ಸುಳ್ಳನ್ನ ಹೇಳಿ ಒಂದು ಮದುವೆಯನ್ನ ಮಾಡಿಸಿದ್ರೆ ಕೋಟಿ ಕನ್ಯಾದಾನದ ಫಲ ಸಿಗತ್ತೆ ಅಂತ ಹೇಳಿದರೆ, ನಮಗೇ ಕನ್ಯೆ ಇದ್ದರೆ ಆ ಕನ್ಯೆಯನ್ನ ದಾನ ಮಾಡಿದರೆ ಇನ್ನೆಷ್ಟು ಫಲ ನಮಗೆ ಸಿಗಲಿಕ್ಕೆ ಇಲ್ಲ. ಆದ್ದರಿಂದ ಅಂಥ ಒಂದು ಉತ್ತಮಳಾದ ತಮಗೆ ಹುಟ್ಟಿದ ಯಾವ ಆ ಕನ್ಯೆ ಇದ್ದಾಳೆ, ಅವಳಿಗೆ 10 ವರ್ಷ ಆಗಿತ್ತು. ಆ 10 ವರ್ಷದಲ್ಲಿಯೇ ಈ ಕನ್ಯೆಗೆ ಯೋಗ್ಯನಾದಂಥವರ ಯಾರು ನೋಡಿ. ಆಗಿನ ಕಾಲದಲ್ಲಿ ಬಾಲ್ಯ ವಿವಾಹದ ಪದ್ಧತಿ ಅಸ್ತಿತ್ವದಲ್ಲಿ ಇತ್ತು. ಜಯಪ್ರಕಾಶ್ ನಾರಾಯಣ್ ಅನ್ನುವಂತಹ ಮಹನೀಯರು ಬಾಲ್ಯ ವಿವಾಹವನ್ನ ತಡೆದಂಥ ಸಂದರ್ಭದಲ್ಲಿ ಬಹಿರಂಗವಾಗಿ ವಿರೋಧವನ್ನ ಮಾಡಿದಂಥವರು ಅವರೆಲ್ಲರೂ ಕೂಡ. ಸುಮಾರು 1 ಶತಮಾನದ ಹಿಂದೆ ನಾವು ಹೋದರೆ ಆಗಿನ ಕಾಲದಲ್ಲಿಯೂ ಕೂಡ ಈ ಬಾಲ್ಯ ವಿವಾಹದ ಅಸ್ತಿತ್ವ ಇದ್ದೇ ಇತ್ತು. ಹಾಗಾದ್ರೆ ರಾಯರು ಅವತಾರ ಮಾಡಿದ ಸಮಯದಲ್ಲಿ ಬಾಲ್ಯ ವಿವಾಹದ ಪೂರ್ಣ ಅಸ್ತಿತ್ವ ಇತ್ತು. ಆದ್ದರಿಂದ ಅವರ ತಂದೆ ತಾಯಿಗಳು ಮಗಳಿಗೆ 10 ವಯಸ್ಸು ಆದಾಗ ಈ ಮಗಳನ್ನ ಯಾವ ಒಬ್ಬ ಉತ್ತಮ ವರನಿಗೆ ನಾನು ಕೊಟ್ಟು ಲಗ್ನವನ್ನ ಮಾಡಲಿ, ವಿವಾಹ ಎಂಬ ಸಂಸ್ಕಾರವನ್ನ ಮಾಡಲಿ ಅನ್ನೋದನ್ನ ಆಲೋಚನೆಯನ್ನ ಮಾಡ್ತಾರಂತೆ. ಹೀಗೆ ಆಲೋಚನೆಯನ್ನ ಮಾಡಿ ಅವರು ದಿನಗಳನ್ನ ಕಳೀತಾ ಇದ್ರಂತೆ. ಆ ಸಂದರ್ಭದಲ್ಲಿ ಹೀಗೆ ಕಳೀತಾ ಈ ಸರ್ಗದ ಕೊನೆಯಲ್ಲಿ ಪ್ರತಿ ಸರ್ಗದ ಒಂದು ಶ್ಲೋಕದಂತೆ ಹೇಳ್ತಾ ಇದ್ದಾರೆ. श्रीमत्कश्यपवंशवार्धिशशिनः षड्दर्शनीवल्लभा श्रीलक्ष्मीनरसिंहवित्तविदुषः श्रीवेङ्कटाम्बामणौ जातेनार्यदया सुधामयगिरा नारायणेनोदिते काव्ये चारुणि राघवेन्द्र विजये सर्गस्तृतीयो भवत्. ಹೀಗೆ ಉಳಿತಾ ಈ ಸರ್ಗದ ಕೊನೆಯಲ್ಲಿ ಪ್ರತಿ ಸರ್ಗದ ಒಂದು ಶ್ಲೋಕದಂತೆ ಹೇಳ್ತಾ ಇದ್ದಾರೆ. ಕಶ್ಯಪ ವಂಶದಲ್ಲಿ ಹುಟ್ಟಿದಂತಹ ಲಕ್ಷ್ಮೀ ನಾರಾಯಣ ಲಕ್ಷ್ಮೀನಾರಾಯಣಾಚಾರ್ಯರು ಯಾರಿದ್ದಾರೆ ಅವರೇ ಈ ರಾಘವೇಂದ್ರ ವಿಜಯ ಎಂಬ ಸರ್ಗವನ್ನ ಈ ಗ್ರಂಥವನ್ನ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಈ ಗ್ರಂಥದಲ್ಲಿ 10 ಸರ್ಗಗಳಲ್ಲಿ ಮೊದಲ 3 ಸರ್ಗಗಳು ಸಮಾಪ್ತಿ ಆಯಿತು ಅಂತ ಈ ಮೂಲಕ ನಮಗೆ ನಾರಾಯಣಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ತಿಳಿಸಿಕೊಡ್ತಾ ಮುಂದಿನ 4ನೇ ಸರ್ಗದಲ್ಲಿ ಕಶ್ಯಪ ಗೋತ್ರದ ವರ್ಣನೆ, ತಿಮ್ಮಣ್ಣ ಢಣಾಯಕ, ತಿಮ್ಮರಸ, ಫಣಿಶಾಯಿ ಇವರ ವೆಂಕಟನಾಥರ ಉಪನಯನ, ವೆಂಕಟನಾಥರ ವಿದ್ಯಾಭ್ಯಾಸ, ಆ ವೆಂಕಟನಾಥರ ಲೀಲೆ, ಅವರ ಸೌಂದರ್ಯ, ಅವರ ಸರಸ್ವತೀ ದೇವಿಯ ಅನುಗ್ರಹ, ಸರಸ್ವತೀ ದೇವಿಯೊಟ್ಟಿಗೆ ವಿವಾಹ ಸಂಸ್ಕಾರ, ಈ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡಂತೆ 4ನೇ ಸರ್ಗದಲ್ಲಿ ಅನೇಕ ಪ್ರಮೇಯಗಳನ್ನ ನಿರೂಪಣೆ ಮಾಡ್ತಾರೆ. ಅದು ಏನು ಅನ್ನೋದನ್ನ इति कविकुलतिलकेन श्रीनारायणाचार्येण विरचिते श्रीराघवेन्द्र विजये तृतीय सर्ग समाप्तः.